ಟ್ರಂಪ್ ಇರಾನ್ಗೆ ಆರ್ಥಿಕ ಯುದ್ಧದ ಎಚ್ಚರಿಕೆ. ಇರಾನ್ಗೆ ಸಹಾಯ ಮಾಡುವ ದೇಶಗಳಿಗೂ ಶಿಕ್ಷೆ, ಭಾರತಕ್ಕೆ ಏನು ಪರಿಣಾಮ? ನಮಸ್ಕಾರ ಸ್ನೇಹಿತರೆ. ಇರಾನ್ ವಿರುದ್ಧ ಅಮೆರಿಕ ತನ್ನ ಆರ್ಥಿಕ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸಲು ಮುಂದಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೊಸ ಎಚ್ಚರಿಕೆ ಈಗ ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇರಾನ್ಗೆ ಯಾವುದೇ ರೀತಿಯ ಆರ್ಥಿಕ ನೆರವು ನೀಡುವ ಅಥವಾ ವ್ಯವಹಾರ ನಡೆಸುವ ಇತರ ದೇಶಗಳ ಮೇಲೂ ಗಂಭೀರ ಆರ್ಥಿಕ ಪರಿಣಾಮಗಳು ಉಂಟಾಗಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಹಾಗಾದರೆ ಈ ಬೆಳವಣಿಗೆ ಭಾರತಕ್ಕೆ ಏನು ಅರ್ಥ? ಭಾರತವು ಇರಾನ್ ಜೊತೆಗಿನ ಸಂಬಂಧವನ್ನು ಹೇಗೆ ನಿರ್ವಹಿಸಲಿದೆ? ತೈಲ ಬೆಲೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ, ಚಬಹಾರ್ ಬಂದರು ಮತ್ತು ಭಾರತೀಯ ಆರ್ಥಿಕತೆಯ ಮೇಲೆ ಏನು ಪರಿಣಾಮವಾಗಬಹುದು? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಟ್ರಂಪ್ ಹೇಳಿದ್ದೇನು? ಆಗಸ್ಟ್ 19ರಂದು ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕಠಿಣ ಆರ್ಥಿಕ ಕಾರ್ಯಾಚರಣೆಯನ್ನು ಘೋಷಿಸುವುದಾಗಿ ಹೇಳಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಇರಾನ್ಗೆ ಆರ್ಥಿಕ ನೆರವು ನೀಡುವ ಯಾವುದೇ ದೇಶದ ಹಣಕಾಸು ಸಂಸ್ಥೆಗಳು, ವ್ಯವಹಾರಗಳು, ವಿಮಾನ ನಿಲ್ದಾಣಗಳು ಅಥವಾ ಸರ್ಕಾರಿ ಸಂಸ್ಥೆಗಳು ಗಂಭೀರ ಆರ್ಥಿಕ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಅಂದರೆ ಇದು ಕೇವಲ ಇರಾನ್ ಮೇಲಿನ ನಿರ್ಬಂಧದ ವಿಷಯವಲ್ಲ, ಇರಾನ್ಗೆ ಸಹಾಯ ಮಾಡುವವರ ಮೇಲೂ ಕ್ರಮ ಕೈಗೊಳ್ಳಬಹುದು ಎಂಬ ಸಂದೇಶವನ್ನು ಅಮೆರಿಕ ನೀಡುತ್ತಿದೆ. ಆದರೆ ಯಾವ ದೇಶಕ್ಕೆ ಯಾವ ರೀತಿಯ ಶಿಕ್ಷೆ ಅಥವಾ ನಿರ್ಬಂಧ ವಿಧಿಸಲಾಗುತ್ತದೆ ಎಂಬುದರ ಕುರಿತು ಟ್ರಂಪ್ ಸ್ಪಷ್ಟವಾದ ವಿವರಗಳನ್ನು ನೀಡಿಲ್ಲ. ಇದೇ ಕಾರಣಕ್ಕೆ ಜಗತ್ತಿನ ಅನೇಕ ದೇಶಗಳು ಈಗ ಘೋಷಣೆಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿವೆ. ಇರಾನ್ ವಿರುದ್ಧ ಅಮೆರಿಕ ಇಷ್ಟು ಕಠಿಣ ನಿಲುವು ಏಕೆ? ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಹಲವು ತಿಂಗಳುಗಳಿಂದ ಮುಂದುವರಿಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕ್ಷಿಪಣಿ ದಾಳಿಗಳ ಪ್ರಮಾಣದಲ್ಲಿ ಕೆಲವು ಮಟ್ಟಿನ ಕಡಿಮೆಯಾದರೂ ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತವಾಗಿಲ್ಲ. ವಿಶೇಷವಾಗಿ ಸ್ಟ್ರೇಟ್ ಆಫ್ ಹಾರ್ಮಜ್ ಎಂಬ ಸಮುದ್ರ ಮಾರ್ಗದ ಪರಿಸ್ಥಿತಿ ಜಗತ್ತಿನ ಆರ್ಥಿಕತೆಗೆ ದೊಡ್ಡ ಚಿಂತೆಯಾಗಿದೆ. ಏಕೆಂದರೆ ವಿಶ್ವದ ದೊಡ್ಡ ಪ್ರಮಾಣದ ತೈಲ ಮತ್ತು ಅನಿಲ ಸಾಗಣೆ ಈ ಪ್ರದೇಶದ ಮೂಲಕವೇ ನಡೆಯುತ್ತದೆ. ಈ ಸಮುದ್ರ ಮಾರ್ಗದಲ್ಲಿ ಸಮಸ್ಯೆ ಉಂಟಾದರೆ ಅದರ ಪರಿಣಾಮ ಕೇವಲ ಮಧ್ಯ ಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ಭಾರತ ಸೇರಿದಂತೆ ತೈಲ ಆಮದು ಮಾಡುವ ಅನೇಕ ದೇಶಗಳ ಮೇಲೆ ಪರಿಣಾಮ ಬೀಳಬಹುದು. ಭಾರತಕ್ಕೆ ಮೊದಲ ದೊಡ್ಡ ಪರಿಣಾಮ ತೈಲ ಬೆಲೆ. ಭಾರತ ತನ್ನ ಇಂಧನ ಅಗತ್ಯಗಳಿಗಾಗಿ ವಿದೇಶಿ ತೈಲದ ಮೇಲೆ ಬಹಳ ಮಟ್ಟಿಗೆ ಅವಲಂಬಿತವಾಗಿದೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ಅಥವಾ ವ್ಯಾಪಾರ ನಿರ್ಬಂಧಗಳು ಹೆಚ್ಚಾದರೆ ಜಾಗತಿಕ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಳಿತ ಉಂಟಾಗಬಹುದು. ವಿಶೇಷವಾಗಿ ಸ್ಟ್ರೇಟ್ ಆಫ್ ಹಾರ್ಮಜ್ ಮೂಲಕ ತೈಲ ಸಾಗಣೆ ಅಡ್ಡಿಯಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆಯ ಬಗ್ಗೆ ಆತಂಕ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಬಹುದು, ಭಾರತದ ಆಮದು ವೆಚ್ಚ ಹೆಚ್ಚಾಗಬಹುದು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಒತ್ತಡ ಉಂಟಾಗಬಹುದು, ಸಾರಿಗೆ ವೆಚ್ಚ ಹೆಚ್ಚಾಗಬಹುದು, ಅಂತಿಮವಾಗಿ ದೈನಂದಿನ ವಸ್ತುಗಳ ಬೆಲೆಯೂ ಮೇಲೂ ಪರಿಣಾಮ ಬೀಳಬಹುದು. ಅಂದರೆ ಇರಾನ್ ಅಮೆರಿಕ ಸಂಪರ್ಕ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆದರೂ ಇದರ ಪರಿಣಾಮ ಭಾರತದ ಸಾಮಾನ್ಯ ನಾಗರಿಕರಿಗೂ ತಲುಪುವುದು ಸಾಧ್ಯತೆ ಇದೆ. ಭಾರತ ಮತ್ತು ಇರಾನ್ ಸಂಬಂಧ ಏಕೆ ಮುಖ್ಯ? ಭಾರತಕ್ಕೆ ಇರಾನ್ ಕೇವಲ ಮತ್ತೊಂದು ದೇಶವಲ್ಲ. ಇರಾನ್ ಭೌಗೋಳಿಕವಾಗಿ ಭಾರತಕ್ಕೆ ಬಹಳ ಮಹತ್ವದ ರಾಷ್ಟ್ರವಾಗಿದೆ. ವಿಶೇಷವಾಗಿ ಚಬಹಾರ್ ಬಂದರು ಭಾರತಕ್ಕೆ ಪ್ರಮುಖವಾಗಿದೆ. ಚಬಹಾರ್ ಬಂದರಿನ ಮೂಲಕ ಭಾರತವು ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ಕೆಲವು ಭಾಗಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ವಿಸ್ತರಿಸುವ ತಂತ್ರವನ್ನು ಹೊಂದಿದೆ. ಈ ಮಾರ್ಗದ ಮಹತ್ವ ಏನೆಂದರೆ ಭಾರತವು ಪಾಕಿಸ್ತಾನವನ್ನು ಅವಲಂಬಿಸದೆ ಕೆಲವು ಪ್ರದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ಸಹಾಯ ಮಾಡಬಹುದು. ಹೀಗಾಗಿ ಇರಾನ್ ಮೇಲೆ ಅಮೆರಿಕದ ಆರ್ಥಿಕ ಒತ್ತಡ ಹೆಚ್ಚಾದರೆ ಭಾರತವು ತನ್ನ ವ್ಯೂಹಾತ್ಮಕ ಮತ್ತು ವ್ಯಾಪಾರ ಹಿತಾಸಕ್ತಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಭಾರತದ ಮುಂದೆ ದೊಡ್ಡ ಸವಾಲು ಯಾವುದು? ಭಾರತಕ್ಕೆ ಅಮೆರಿಕವು ಪ್ರಮುಖ ಆರ್ಥಿಕ ಮತ್ತು ವ್ಯೂಹಾತ್ಮಕ ಪಾಲುದಾರ. ಅದೇ ಸಮಯದಲ್ಲಿ ಇರಾನ್ ಜೊತೆಗೂ ಭಾರತಕ್ಕೆ ಐತಿಹಾಸಿಕ ಹಾಗೂ ಭೌಗೋಳಿಕ ಹಿತಾಸಕ್ತಿಗಳಿವೆ. ಹೀಗಾಗಿ ಭಾರತವು ಎರಡು ಪ್ರಮುಖ ಸಂಬಂಧಗಳ ನಡುವೆ ಸಮತೋಲನ ಸಾಧಿಸಬೇಕಾಗಬಹುದು. ಒಂದು ಕಡೆ ಅಮೆರಿಕದೊಂದಿಗೆ ವ್ಯಾಪಾರ, ತಂತ್ರಜ್ಞಾನ ಮತ್ತು ರಕ್ಷಣಾ ಸಂಬಂಧಗಳು, ಇನ್ನೊಂದು ಕಡೆ ಇರಾನ್ನೊಂದಿಗೆ ಪ್ರಾದೇಶಿಕ ಸಂಪರ್ಕ, ಇಂಧನ ಮತ್ತು ಚಬಹಾರ್ ಬಂದರು ಸೇರಿದಂತೆ ವ್ಯೂಹಾತ್ಮಕ ಹಿತಾಸಕ್ತಿಗಳು. ಇದೇ ಭಾರತದ ಮುಂದೆ ಇರುವ ಅತ್ಯಂತ ಸೂಕ್ಷ್ಮವಾದ ಸವಾಲು. ಭಾರತೀಯ ಕಂಪನಿಗಳ ಮೇಲೆ ಪರಿಣಾಮವಾಗಬಹುದೇ?
ಒಂದು ವೇಳೆ ಅಮೆರಿಕ ತನ್ನ ಎಚ್ಚರಿಕೆಯನ್ನು ಕಠಿಣ ಆರ್ಥಿಕ ಸಂಬಂಧಗಳ ರೂಪದಲ್ಲಿ ಜಾರಿಗೆ ತಂದರೆ ಇರಾನ್ ಜೊತೆ ವ್ಯವಹಾರ ನಡೆಸುವ ಕಂಪನಿಗಳು ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗಬಹುದು. ವಿಶೇಷವಾಗಿ ಬ್ಯಾಂಕಿಂಗ್ ವ್ಯವಹಾರ, ಅಂತಾರಾಷ್ಟ್ರೀಯ ಪಾವತಿಗಳು, ಸಾಗಣೆ ಕಂಪನಿಗಳು, ವಿಮಾ ಕಂಪನಿಗಳು, ಇಂಧನ ವ್ಯಾಪಾರ ಇವುಗಳ ಮೇಲೆ ಪರೋಕ್ಷ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಯಾವುದೇ ಕಂಪನಿಯು ಅಮೆರಿಕದ ಹಣಕಾಸು ವ್ಯವಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ್ದರೆ ಅಮೆರಿಕದ ನಿರ್ಬಂಧಗಳ ಅಪಾಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ರೂಪಾಯಿ ಮತ್ತು ಭಾರತೀಯ ಆರ್ಥಿಕತೆಯ ಮೇಲೂ ಪರಿಣಾಮ. ತೈಲ ಬೆಲೆ ಹೆಚ್ಚಾದರೆ ಭಾರತದ ಆಮದು ಬಿಲ್ ಹೆಚ್ಚಾಗುತ್ತದೆ. ಹೆಚ್ಚಿನ ಕಚ್ಚಾ ತೈಲ ಬೆಲೆ ಎಂದರೆ ಹೆಚ್ಚಿನ ವಿದೇಶಿ ಕರೆನ್ಸಿ ವೆಚ್ಚ. ಇದು ಭಾರತದ ಕರೆಂಟ್ ಅಕೌಂಟ್ ಮತ್ತು ರೂಪಾಯಿಯ ಮೇಲೆ ಒತ್ತಡ ಉಂಟು ಮಾಡುವ ಸಾಧ್ಯತೆ ಇದೆ. ಆದರೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ, ಯುದ್ಧ ಎಷ್ಟು ಕಾಲ ಮುಂದುವರಿಯುತ್ತದೆ? ಸ್ಟ್ರೇಟ್ ಆಫ್ ಹಾರ್ಮುಜ್ ಸಂಪೂರ್ಣವಾಗಿ ಅಡ್ಡಿಯಾಗುತ್ತದೆಯೇ? ಇತರ ದೇಶಗಳು ತೈಲ ಪೂರೈಕೆಯನ್ನು ಹೆಚ್ಚಿಸುತ್ತವೆಯೇ? ಭಾರತ ಬೇರೆ ಮೂಲಗಳಿಂದ ತೈಲ ಪಡೆಯುತ್ತದೆಯೇ? ಆದ್ದರಿಂದ ಈಗಲೇ ಪೆಟ್ರೋಲ್ ಬೆಲೆ ಖಂಡಿತವಾಗಿಯೂ ಇಷ್ಟು ಹೆಚ್ಚುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚುವುದು ಖಚಿತವಾದ ಅಪಾಯವಾಗಿದೆ. ಭಾರತದ ಸಾಮಾನ್ಯ ಜನರಿಗೆ ಏನು ಪರಿಣಾಮ? ಸ್ನೇಹಿತರೆ, ಅಂತಾರಾಷ್ಟ್ರೀಯ ಯುದ್ಧದ ಸುದ್ದಿ ನಮಗೆ ದೂರದ ವಿಷಯದಂತೆ ಕಾಣಬಹುದು. ಆದರೆ ಅದರ ಆರ್ಥಿಕ ಪರಿಣಾಮ ನಮ್ಮ ಮನೆ ಬಜೆಟ್ವರೆಗೆ ಬರಬಹುದು. ತೈಲ ಬೆಲೆ ಹೆಚ್ಚಾದರೆ ವಾಹನ ಬಳಕೆಯ ವೆಚ್ಚ, ಸರಕು ಸಾಗಣೆ ವೆಚ್ಚ, ಆಹಾರ ಮತ್ತು ಇತರ ವಸ್ತುಗಳ ಬೆಲೆ, ವಿಮಾನ ಪ್ರಯಾಣ ವೆಚ್ಚ ಇವುಗಳ ಮೇಲೆ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಪರಿಸ್ಥಿತಿಯನ್ನು ಭಾರತ ಸರ್ಕಾರ ಮಾತ್ರವಲ್ಲದೆ ಸಾಮಾನ್ಯ ಜನರು ಗಮನಿಸುತ್ತಿದ್ದಾರೆ. ಭಾರತ ಏನು ಮಾಡಬಹುದು? ಭಾರತ ಸಾಮಾನ್ಯವಾಗಿ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದ ಮೇಲೆ ವಿದೇಶಾಂಗ ನೀತಿಯನ್ನು ರೂಪಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ ಭಾರತ ವಿವಿಧ ದೇಶಗಳಿಂದ ತೈಲ ಖರೀದಿಸುವುದು, ಇಂಧನ ಪೂರೈಕೆಯನ್ನು ವೈವಿಧ್ಯಗೊಳಿಸುವುದು, ಅಮೆರಿಕದೊಂದಿಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವುದು, ಇರಾನ್ ಜೊತೆ ತನ್ನ ವ್ಯೂಹಾತ್ಮಕ ಹಿತಾಸಕ್ತಿಗಳನ್ನು ರಕ್ಷಿಸುವುದು, ಜಾಗತಿಕ ಸಂಘರ್ಷ ಶಾಂತಿಯುತವಾಗಿ ಕೊನೆಗೊಳ್ಳಲು ಬೆಂಬಲ ನೀಡುವುದು ಮುಂತಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಭಾರತದ ದೊಡ್ಡ ಸವಾಲು ಒಂದೇ: ಅಮೆರಿಕದೊಂದಿಗೆ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳುವುದು ಮತ್ತು ಇರಾನ್ನಲ್ಲಿ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವುದು. ಕೊನೆಯ ಮಾತು: ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ನೀಡಿರುವ ಈ ಹೊಸ ಎಚ್ಚರಿಕೆ ಕೇವಲ ಇರಾನ್ಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ಇದು ಜಾಗತಿಕ ವ್ಯಾಪಾರ, ತೈಲ ಮಾರುಕಟ್ಟೆ ಮತ್ತು ಮಧ್ಯ ಪ್ರಾಚ್ಯದ ರಾಜಕೀಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿರುವ ಬೆಳವಣಿಗೆ. ಭಾರತಕ್ಕೆ ತಕ್ಷಣದ ದೊಡ್ಡ ಹೊಡೆತ ಉಂಟಾಗುತ್ತದೆ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಆದರೆ ತೈಲ ಬೆಲೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಪರಿಸ್ಥಿತಿ, ಇರಾನ್ ಮೇಲಿನ ಅಮೆರಿಕದ ಹೊಸ ನಿರ್ಬಂಧಗಳು ಮತ್ತು ಭಾರತದ ಚಬಹಾರ್ ಬಂದರು ಹಿತಾಸಕ್ತಿಗಳು ಇವುಗಳನ್ನು ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತದೆ. ಮುಂದಿನ ಬೆಳವಣಿಗೆಗಳು ಭಾರತದ ಆರ್ಥಿಕತೆ ಮತ್ತು ವಿದೇಶಾಂಗ ನೀತಿಗೆ ಎಷ್ಟು ಪರಿಣಾಮ ಬೀರುತ್ತವೆ ಎಂಬುದು ಈಗ ಮುಖ್ಯ ಪ್ರಶ್ನೆಯಾಗಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಭಾರತಕ್ಕೆ ತೈಲ ಬೆಲೆ ಹೆಚ್ಚಳದ ಮೂಲಕ ಪರಿಣಾಮ ಬೀರುತ್ತದೆಯೇ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಸರಳ ಕನ್ನಡದಲ್ಲಿ ತಿಳಿಯಲು ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ.